ಈಗ ನೋಡಿ ಈಗ ನೀವು ಮಾಡಿ ಹೋಗ್ತಾ ಸುಮ್ಮನೆ ಸರ್ಕಾರ ಮಾತಾಡ್ಲಿ ಆಯ್ತದ ಮತ್ತೆ ಮಾತಾಡಿ. ಈಗ 3 ದಿವಸ ಏನ್ ಮಾಡಿದ್ರಿ ನೀವು ಕೂತ್ಕೊಂಡು? 3 ದಿವಸ ಏನ್ ಮಾಡಿದ್ದೀರಿ? ಈಗ ಸ್ಟೇಟ್ಮೆಂಟ್ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡ್ಲಿ. ಸಸ್ಪೆಂಡ್ ಮಾಡೋ ಜಾತಿ ಬಗ್ಗೆ ಸರ್ಕಾರ ಉತ್ತರ ಕೊಡ್ಲಿ. ನಾರಾಯಣಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಕೂತ ಶಿವನ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಆಯ್ತು ಮತ್ತೆ ನೋಡೋ ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಹಾಗಾದ್ರೆ ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು ನಿಂತ್ಕೋ. ಶ್ರೀನಿವಾಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿ ಪಡಿಸಿ. ಮಾನ್ಯ ಅಧ್ಯಕ್ಷರೇ ಸಮಯ ನಿಗದಿ ಆಯ್ತು. ಸಮಯ ನಿಗದಿ ಪಡಿಸಿ ಕೂತ್ಕೊಳ್ಳಿ. ಯಾವಾಗ ಕೊಡ್ತೀರಿ ನಮಗೆ ಸಮಯ ಯಾವಾಗ ಕೊಡ್ತೀರಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ಮಾಡಲಿಕ್ಕೆ ಸಭಾಧ್ಯಕ್ಷರು ಇದ್ರೆ ಅವಕಾಶವನ್ನ ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಅಧ್ಯಕ್ಷರೇ ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಕೂತ್ಕೊಳ್ಳಿ. ನೋಡಿ ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು, ಸರ್ಕಾರ ಉತ್ತರ ಕೊಡ್ತಾ ಇದೆ ಅತಿವೃಷ್ಟಿ ಸಂಬಂಧಪಟ್ಟ ಹಾಗೆ. ನೋಡಿ ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಾಮಾನ್ಯರದು ನೀವೇನ್ ಮಾತಾಡ್ತೀವಿ? ಏನೇನ್ ಮಾತಾಡ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತೇವೆ. ಸಮಸ್ಯೆ ಬಂದಾಗ ನೀವೇನ್ ಮಾತಾಡಿದ್ರಿ ಅಂತ ಹೇಳಿದ್ರೆ ಅವ್ರ ಅರ್ಥ ಇಲ್ವ ನೀವು ಮಾತಾಡಿದಕ್ಕೆ? ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷ ಸಭಾಧ್ಯಕ್ಷರೇ ಒಂದು ನಿಮಿಷ ಮಾತಾಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಈ ತರ ಸದನ ನಡೆದು ಆಡಳಿತ ಪಕ್ಷದವರು ಈ ತರ ದಾಂಧೆ ಮಾಡಿದ್ರೆ ಇದನ್ನ ಸದನ ಅನ್ನಲ್ಲ. ಈ ತರ ದಾಂಧೆ ಮಾಡುವಂತ ಸದನದಲ್ಲಿ ನಾವು ಇದ್ದು ಪಾರ್ಟಿಸಿಪೇಟ್ ಮಾಡಿ ಈ ತರ ದಾಂಧೆ ಸಸ್ಪೆಂಡ್ ಮಾಡಿ ಆಚೆ ಆಡಳಿತ ಪಕ್ಷ ಆಗಿ ನಡ್ಸೋಕೆ ಯೋಗ್ಯತೆ ಇಲ್ಲ. ಆಡಳಿತ ಪಕ್ಷ ನಡ್ಸೋಕೆ ಕಳ್ಕೊಂಡಿದ್ದಾರೆ ಸರ್ಕಾರ. ಯೋಗ್ಯತೆ ಇಲ್ಲ ಸರ್ಕಾರ. ಇದು ಸರ್ಕಾರ ನಡ್ಸಕ್ಕೆ ಯೋಗ್ಯತೆ ಇಲ್ಲ. ನಾವು ವಾಕೌಟ್ ಮಾಡ್ತೀವಿ. ಸರಿ ಇಲ್ಲ ಇದು. ನೀವು ದಾಂಧೆ ಮಾಡ್ತಾ ಇದ್ರೆ ಮಾಡ್ಕೊಡ್ರಿ. ಈಗ ಏನ್ ನೀವು ಆಡಳಿತ ಪಕ್ಷ ಸದಸ್ಯರಿಗೆ ನಿಮ್ಮ ಜವಾಬ್ದಾರಿ ಇಲ್ವಾ? ಜವಾಬ್ದಾರಿ ಸದಸ್ಯರಿಗೆ ಏನ್ ನೀವು ಮಾತಾಡ್ತೀರಿ? ನೀವೆಲ್ಲ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಹೋಗ್ತೀವಿ. ಬೇಕಾದಂಗೆ ಮಾತಾಡ್ತೀವಿ. ಅರ್ಥ ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಹಾಗೆ ಬಂದು ಎಂದು ಮಾತಾಡ್ತೀವಿ. ನೀವೆಲ್ಲ ಆಡಳಿತ ಪಕ್ಷ ಹೇಳಿಕೆ ಆಗ್ತದೆ ನಿಮ್ಗೆ. ಸಮಾವೇಶ ಕೊಡ್ತಾ ಅಂತ ಹೇಳ್ತೀರಿ. ಅಲ್ಲಿ ಅವ್ರು ಮಾತಾಡ್ಬೇಕು. ನೀವು ಭಾಗ್ಯ ಬಂದ ಮಾತಾಡ್ತೀರ. ಏನ್ ಮಾಡ್ಬೇಕು ಅದಕ್ಕೆ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಯಾರು ಅಗತ್ಯ ಇಲ್ಲ ಮಾತಾಡ್ತೀರಿ. ನೀವೆಲ್ಲ ಇದ್ದ ಬಗ್ಗೆ ಮಾತಾಡಿ. ನಿಮ್ಮ ಮರ್ಯಾದೆ ನೀವು ತಗೊಳ್ತೀರಿ. ನಿಮ್ಮ ಸರ್ಕಾರ ಮರ್ಯಾದೆ ನೀವು ತಗೊಂಡು ಹೋಗ್ತೀರಿ. ನೀವು ನಿಮ್ಮ ನಡವಳಿಕೆಯಿಂದ ನಿಮ್ಗೆ ಯಾವ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ಉತ್ತರ ಕೊಟ್ಟು ಅದು ಚರ್ಚೆ ಆದ ನಂತರ ನಿಮ್ಗೆ ಟೈಮ್ ಕೊಡ್ತೇವೆ ಅಂತ ಹೇಳಿದಾಗ ಭಾಗ್ಯಬೇಕಾಗಿ ಸಿಟ್ಟಿಂಗ್ ಸದಸ್ಯರು MLAಗಳು ನೀವು ಬೇಗ ಮಾತಾಡ್ತೀರಿ. ಮತ್ತೆ ನಾನು ಆತ್ಮಗೌರವಕ್ಕೆ ಅರ್ಥ ಇಲ್ಲ ನಿಮ್ಮ ಇದಕ್ಕೆ. ಮಾತಾಡಿ ನೀವು ಎಷ್ಟು ಬೇಕಾದ್ರು. ಯಾವುದೇ ಅಲ್ಲಿ ಸರ್ಕಾರ ಉತ್ತರ ಕೊಡ್ತುಂಟು. ಆಯ್ತು ಮಾತಾಡಿ. ಏನ್ ಬೇಕಾದ್ರೆ ಮಾತಾಡಿ. ಈಗ ಮುಗೀತಲ್ಲ ನಿಮ್ಮ ಮತ್ತೆ ಇಷ್ಟ ಮುಗೀತಾ? ಏನೋ ಸಿಗ್ತದೆ ನಿಮ್ಗೆ ಈ ರೀತಿ ಮಾಡಿದ್ರೆ? ಮಾನ್ಯ ಅಧ್ಯಕ್ಷರೇ, ಈಗ ಮಾತಾಡ ಅಗತ್ಯ ಇಲ್ಲ. ಯಾರಿಗೆ ಮಾತಾಡ್ತಾರೆ? ಈಗ ಅವ್ರು ಉತ್ತರ ಕೊಡ್ಬೇಕಲ್ಲಿ ಸದಸ್ಯರು. ಅಲ್ಲಿ ಅತಿವೃಷ್ಟಿ ಸಂಬಂಧಪಟ್ಟಾಗ ಸರ್ಕಾರ ಸ್ಟೇಟ್ಮೆಂಟ್ ಮಾಡ್ತಾ ಇದೆ. ನೀವು ಆಡಳಿತ ಪಕ್ಷ ಸದಸ್ಯರಾಗಿ ಏನ್ ಮಾತಾಡ್ತೀರಿ? ನೀವು ಜಾತಿ ನಿಂದನೆ ಮಾಡುವ ಅದಕ್ಕೆ ಟೈಮ್ ಕೊಡ್ತೇವೆ ಅಂತ ನಿಮ್ಮ ಎಜೆಂಡದಲ್ಲಿ ಹಾಕಿದೆ. ಟೈಮ್ ಕೊಡ್ತೇವೆ ಹಾಕಿದೆ ಎಜೆಂಡದಲ್ಲಿ. ಅಂತ ಹೇಳಿದ್ರೆ ನೀವು ಅರ್ಜಿ ನಿನ್ನೆ ಕೊಟ್ಟಿದ್ದೆ. ಅರ್ಜಿ ನೀವು ಅರ್ಜಿ ಕೊಟ್ಟು ಇವತ್ತು ಕೊಡ್ಬೇಕಂತ ಶಾಸಕರನ್ನ ಅಮಾನತು ನೀವು
ಸಮಯಾವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ತಮಗೂ ಸಮಯಾವಕಾಶ ಕೊಡ್ತಾರೆ. ಅಲ್ಲಿವರೆಗೂ ಮಾಡ್ತಾ ಇದ್ದೇನೆ. ನಾವು ಯಾವುದೇ ಪದಪ್ರಯೋಗ ಮಾತಾಡಿ. ಈ ಜಾತಿ ನೀವು ಕ್ರಮ ಕೈಗೊಳ್ಳಬೇಕು. ಅಧ್ಯಕ್ಷರೇ, ಮತ್ತು ಅದರ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಮಾತಾಡಿರೋದು ತಾವು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಾ. ಇದು ಅನೇಕ ಸದಸ್ಯರು ಸಹ ಮಳೆ ಹಾನಿಯಿಂದ ಆಗಿರುವ ತೊಂದರೆಗಳನ್ನ ಅದರ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳು ಏನು ಸರ್ಕಾರ ಇದರ ಬಗ್ಗೆ ಸ್ಪಷ್ಟನೆ